ಮುಸ್ಲಿಂ ಯುವಕನನ್ನ ತಂಗಿ ಪ್ರೀತಿಸಿದ್ಲು ಅನ್ನೋ ಕಾರಣಕ್ಕಾಗಿ ತಂಗಿ ಮತ್ತು ತಾಯಿ ಇಬ್ಬರನ್ನ ಕೂಡ ಯುವಕನೊಬ್ಬ ಕೆರೆಗೆ ತಳ್ಳಿ ಹತ್ಯೆಗೈದಂತ ಘಟನೆ ಮೈಸೂರು ಜಿಲ್ಲೆಯಲ್ಲಿ ನಡೆದಿದೆ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಮರೂರಲ್ಲಿ ನಡೆದಿರುವಂಥ ಘಟನೆ ಇದು. ಅನ್ಯಕೋಮಿನ ಯುವಕನನ್ನ ತಂಗಿ ಪ್ರೀತಿಸಿದ್ಲು ಅನ್ನೋ ಕಾರಣಕ್ಕಾಗಿ ತಂಗಿಯನ್ನು ಕೊಂದು ತಾಯಿಯನ್ನು ಅಡ್ಡಿಯಾದಂಥ ತಾಯಿಯನ್ನ ಕೂಡ ಕೆರೆಗೆ ತಳ್ಳಿ ಕೊಂದು ಹಾಕಿರೋದು. ಧನುಶ್ರೀ 19 ವರ್ಷದ ಯುವತಿ ಮತ್ತು ತಾಯಿ ಅನಿತಾ 43 ವರ್ಷ ಮೃತಪಟ್ಟಂಥ ದುರ್ದೈವಿಗಳು ಅಥವಾ ಕೊಲೆಯಾದಂಥ ದುರ್ದೈವಿಗಳು. ಹುಣಸೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಧನುಶ್ರೀ ಅವರ ಕೈಕಾಲು ಕಟ್ಟಿ ಕೆರೆಗೆ ತಳ್ಳಿದ್ದಾನೆ ಆರೋಪಿ ಅನಿಲ್ ಅಂತ ನೋಡ್ತಾ ಇದ್ದೀರಿ. ಆರೋಪಿ ಅನಿಲ್ನ ಫೋಟೋವನ್ನು ಕೂಡ ಗಮನಿಸಬಹುದು. ಧನುಶ್ರೀ ಮತ್ತು ಅವರ ತಾಯಿಯ ಫೋಟೋವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಫೋನ್ ಸಂಪರ್ಕದಲ್ಲಿ. ರವಿ, ಫೋಟೋ ಗಮನಿಸ್ತಾ ಇದ್ದೀವಿ, ಏನಾಗಿರೋದು ಅಂದರೆ ಈ ಅನಿಲ್ ಈ ರೀತಿ ಅತಿರೇಕ ಅಥವಾ ವಿಪರೀತವಾಗಿ ವರ್ತಿಸೋದಕ್ಕೆ ಏನು ಕಾರಣ ಆಯಿತು? ರಕ್ಷಕ, ಪ್ರಮುಖವಾಗಿ ಮುಸ್ಲಿಂ ಯುವಕನನ್ನ ಪ್ರೀತಿಸಿದ್ಲು ಎಂಬ ಕಾರಣಕ್ಕಾಗಿಯೇ ಈತ ತನ್ನ ಸ್ವಂತ ತಂಗಿಯನ್ನ ಸದ್ಯ ಕೈಕಾಲನ್ನ ಕಟ್ಟಿ ಕೆರೆಗೆ ಹಾಕುವಂತ ಕೆಲಸಕ್ಕೆ ಮುಂದಾಗಿದ್ದಾನೆ. ಇದನ್ನ ಬಿಡಿಸ್ಕೊಳ್ಳಿಕ್ಕೆ ಅಂತ ಹೋದಂತಹ ತಾಯಿಯನ್ನು ಕೂಡ ಆತ ಕೆರೆಗೆ ತಳ್ಳಿ ಇಬ್ಬರನ್ನು ಕೂಡ ಕೊಲೆಯನ್ನ ಮಾಡಿದ್ದಾನೆ. ಇನ್ನು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಮರೂರು ಗ್ರಾಮದಲ್ಲಿ ಘಟನೆ ನಡೆದಿರೋದು. 19 ವರ್ಷದ ಧನುಶ್ರೀ ಅದೇ ಗ್ರಾಮದ ಮುಸ್ಲಿಂ ಯುವಕನನ್ನ ಪ್ರೀತಿ ಮಾಡ್ತಾ ಇರ್ತಾರೆ. ಈ ವಿಚಾರ ಮನೆಗೆ ತಿಳಿದ ಬಳಿಕ ಅಣ್ಣ ಮತ್ತು ತಂಗಿಯ ನಡುವೆ ಸಾಕಷ್ಟು ಗದ್ದಳೆಗಳಿಗೆ ಕಾರಣ ಆಗುತ್ತೆ. ಕುಟುಂಬದವರು ಕೂಡ ಸಾಕಷ್ಟು ಗಲಾಟೆಗಳನ್ನು ತಡೆಯುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಆದ್ರೆ ಈತನ ಕುಪಿತ ಅಂದ್ರೆ ನಿತಿನ್ನ ಒಂದು ದ್ವೇಷ ಹೆಚ್ಚಾಗುತ್ತೆ. ಹಾಗಾಗಿ ತನ್ನ ತಂಗಿಯನ್ನ ಹತ್ಯೆ ಮಾಡಲೇಬೇಕು ಅಂತ ಹೇಳಿ ಆತ ನಿರ್ಧಾರ ಮಾಡ್ಕೊಂಡು ಬೈಕ್ ನಲ್ಲಿ ಕರ್ಕೊಂಡು ಹೋಗು ಕೆರೆಯ ಸಮೀಪದಲ್ಲಿ ಆಕೆಯ ಕೈಕಾಲನ್ನ ಕಟ್ಟಿ ಹಾಕಿ ಕೆರೆಗೆ ತಳ್ಳುವಂತ ಕೆಲಸಕ್ಕೆ ಮುಂದಾಗ್ತಾನೆ. ಆ ಸಂದರ್ಭದಲ್ಲಿ ಅದನ್ನ ಗಮನಿಸಿದಂತಹ ತಾಯಿ ತಕ್ಷಣ ಅದನ್ನ ತಡೆಯುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಆದ್ರೂ ಕೂಡ ಅದು ಯಶ ಆಗಲ್ಲ. ತನ್ನ ತಾಯಿ ತಡಿಲಿಕ್ಕೆ ಬಂದ ಕಾರಣಕ್ಕಾಗಿ ಆಕೆಯನ್ನು ಕೂಡ ಕೆರೆಗೆ ತಳ್ಳಿ ಆತ ಪರಾರಿಯಾಗುವಂತ ಕೆಲಸಕ್ಕೆ ಮುಂದಾಗ್ತಾನೆ. ಸದ್ಯ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸರು ಭೇಟಿಯನ್ನ ನೀಡಿದ್ದು ಮೃತದೇಹವನ್ನ ಹೊರಗೆ ತೆಗೆದಿದ್ದಾರೆ. ಮೃತದೇಹ ಬಳಿ ಪೋಷಕರ ರೋದನ ಮುಗಿಲು ಮುಟ್ಟಿದೆ. ಇನ್ನು ಈ ಸಂಬಂಧ ಹುಣಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ನಾಪತ್ತೆ ಆಗಿರುವ ಮೃತ ತಂಗಿಯ ಅಣ್ಣ ಆತನನ್ನ ನಿತಿನ್ನನ್ನ ಹುಡುಕಾಟದಲ್ಲಿ ಪೊಲೀಸರು ನಿರತರಾಗಿದ್ದಾರೆ. ರಕ್ಷತ್, ಥ್ಯಾಂಕ್ ಯು ರವಿ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.